ಇನ್ನು ಟೂರಿಂಗ್ ಟಾಕೀಸ್ ಆದ ಬೆಳಗಾವಿ ಅಧಿವೇಶನ. ಮಾಜಿ ಸಂಸದ ರಮೇಶ್ ಕತ್ತಿ ಆರೋಪ, ಜನರ ಭಾವನೆಗಳಿಗೆ ಸ್ಪಂದಿಸುವ ಸರ್ಕಾರಗಳಿಂದ ಮಾತ್ರ ಅಭಿವೃದ್ಧಿ ಸಾಧ್ಯ. ಟೂರಿಂಗ್ ಟಾಕೀಸ್ ಆದ ಬೆಳಗಾವಿ ಸೆಷನ್ ಅಧಿವೇಶನ. ಮಾಜಿ ಸಂಸದ ರಮೇಶ್ ಕತ್ತಿ ವಾಗ್ದಾಳಿ ಅಥವಾ ಆರೋಪ, ಜನರ ಭಾವನೆಗಳಿಗೆ ಸ್ಪಂದಿಸುವ ಸರ್ಕಾರಗಳಿಂದ ಮಾತ್ರ ಅಭಿವೃದ್ಧಿ ಸಾಧ್ಯ. ಬೆಳಗಾವಿ ಅಧಿವೇಶನ ಟೂರಿಂಗ್ ಟಾಕೀಸ್ ಎಂಬ ಹಣಪಟ್ಟಿ ಪಡೆದುಕೊಂಡಿದೆ. ಪ್ರಾದೇಶಿಕ ಅಸಮತೋಲನ ನಿವಾರಣೆಗಾಗಿ 2006ರಿಂದ ಏನೂ ಆಗಿಲ್ಲ. ಇಲ್ಲಿಯವರೆಗೆ ಬೆಳಗಾವಿ 13 ಅಧಿವೇಶನಗಳು ನಡೆದಿವೆ. ಈಗ 14ನೇ ಅಧಿವೇಶನವು ಅರ್ಧದಷ್ಟು ಪೂರ್ಣಗೊಂಡಿದ್ದು, ಸರ್ಕಾರಗಳು ಬೆಳಗಾವಿಯಲ್ಲಿ ನಡೆಸಿದ ಅಧಿವೇಶನಗಳಲ್ಲಿ ಏನಾಗಿದೆ, ಉತ್ತರ ಕರ್ನಾಟಕಕ್ಕೆ ಏನು ಅನುಕೂಲ ಒದಗಿಸಿವೆ ಎಂಬುದು ಜನರಿಗೆ ಗೊತ್ತಾಗಬೇಕು. ಬೆಂಗಳೂರಿನಿಂದ ಬೆಳಗಾವಿಗೆ ಬರುವ ಸಚಿವ ಸಂಪುಟದ ಸಹೋದ್ಯೋಗಿಗಳು ಆ ಬಗ್ಗೆ ಸ್ವಲ್ಪ ಚರ್ಚೆಗಳನ್ನು ಮಾಡಬೇಕು. ಹಿರಿಯ ಅಧಿಕಾರಿಗಳು ಸುತ್ತಲಿನ ಜಿಲ್ಲೆಗಳಲ್ಲಿರುವ ಪರಿಸ್ಥಿತಿ ಅವಲೋಕಿಸಬೇಕು, ಒಂದು ಪಟ್ಟಿ ಮಾಡ್ಕೋಬೇಕು. ಅವಲೋಕಿಸಿ ಸರ್ಕಾರಕ್ಕೆ ವರದಿ ಒಪ್ಪಿಸುವ ಕೆಲಸ ಪ್ರಾಮಾಣಿಕವಾಗಿ ಮಾಡಬೇಕು. ಆಗ ಮಾತ್ರ ಇಲ್ಲಿನ ಜನರ ಬದುಕಿನಲ್ಲಿ ಬದಲಾವಣೆ ತರೋದಕ್ಕೆ ಸಾಧ್ಯ. ಇದು ಒಪ್ಪಿಕೊಳ್ಳಬೇಕಾದಂಥ ವಿಚಾರವೇ. ಉತ್ತರ ಕರ್ನಾಟಕದ ಅಭಿವೃದ್ಧಿ ಬಗ್ಗೆ ವಾದಿಸುವ ಜನಪ್ರತಿನಿಧಿಗಳು ಇದ್ದಾರೆ, ಆದರೆ ಫಾರ್ಮಾಲಿಟೀಸ್ಗೆ ವಾದ ಮಾಡ್ಕೊಂಡು ಹೋಗ್ತಾರೆ. ಅವರನ್ನು ವೈರಿಗಳಂತೆ ಕಾಣುವ ಎಲ್ಲ ಪಕ್ಷಗಳ ಹಾಗೂ ನಾಯಕರ ಧೋರಣೆ ಬದಲಾಗಬೇಕು. ಜನರಲ್ಲಿನ ಆಶಾವಾದ ವರ್ಷದಿಂದ ವರ್ಷಕ್ಕೆ ಕ್ಷೀಣಿಸ್ತಾ ಇದೆ. ಆ ಭಾಗದಲ್ಲಿ ಎಲ್ಲ ಪ್ರತಿನಿಧಿಗಳು ತಮ್ಮ ವಾದ ಮಂಡಿಸಬೇಕು. ಆ ಮೂಲಕ ಇನ್ನಷ್ಟು ಒತ್ತಡ ತರುವ ನಿಟ್ಟಿನಲ್ಲಿ ಪಕ್ಷಾತೀತವಾಗಿ ಶ್ರಮಿಸಬೇಕು ಎಂದ ಕತ್ತಿ. ಬೆಳಗಾವಿ ಅಧಿವೇಶನದಲ್ಲಿ ರಮೇಶ್ ಕತ್ತಿ ಅವರ ಈ ಸಲಹೆ ಎಷ್ಟರ ಮಟ್ಟಿಗೆ ಅದು ಪರಿಣಾಮಕಾರಿಯಾಗಿ ಜನಪ್ರತಿನಿಧಿಗಳನ್ನು ಸೆಳೆಯುತ್ತೆ ಅನ್ನೋದು ಪ್ರಶ್ನೆ ಬಿಡಿ. ಆದರೆ ಬೆಳಗಾವಿ ಅಧಿವೇಶನ ಈಗ 14ನೇ ಅಧಿವೇಶನವಂತೆ. ಈಗಾಗಲೇ ವಾರ ಕಳೆಯೋದಕ್ಕೂ ಬಂತು, 3-4 ದಿವಸ ಆಯಿತು, 5ನೇ ದಿವಸಕ್ಕೆ ಕಾಲಿಟ್ಟಿದೆ. ಈವರೆಗೂ ಚರ್ಚೆ ಮಾಡಿ ಏನು ಪ್ರಯೋಜನಗಳಾಯಿತು? ಚರ್ಚೆಗಳಾಯಿತು, ಕರಾವಳಿ ಭಾಗದ ಚರ್ಚೆ ಆಯಿತು, ಸಿಎಂ ಜಟಾಪಟಿಯ ವಿಚಾರದಲ್ಲಿ ಚರ್ಚೆ ಆಯಿತು, ಉತ್ತರ ಕರ್ನಾಟಕದ ಬಗ್ಗೆಯೂ ಕೂಡ ಚರ್ಚೆಗಳಾಯಿತು. ಆದರೆ ಉತ್ತರ ಕರ್ನಾಟಕದಿಂದ ಚುನಾಯಿತ ಪ್ರತಿನಿಧಿಯಾಗಿ ವಿಧಾನಸೌಧಕ್ಕೋ ವಿಧಾನ ಪರಿಷತ್ತಿಗೋ ಆಯ್ಕೆಯಾದವರು ವಿಧಾನಸಭೆಗೆ ಆಯ್ಕೆ ಆಗಿರ್ತಾರೆ, ವಿಧಾನ ಪರಿಷತ್ತಿಗೆ ನಾಮಿನೇಷನ್ ಆಗಿರ್ತಾರೆ. ಇವರಾದರೂ ಕೂಡ ಮಾತನಾಡಬೇಕಲ್ಲ, ತನ್ನ ಕ್ಷೇತ್ರದ ಕುಂದುಕೊರತೆಗಳನ್ನು ಪಟ್ಟಿ ಮಾಡ್ಕೋಬೇಕು. ಒಬ್ಬರಾದರೂ ಕೈಯಲ್ಲಿ ಪೇಪರ್ ಹಿಡ್ಕೊಂಡು ಮಾತನಾಡೋ ಶಾಸಕರನ್ನ ನೀವು ಗಮನಿಸಿದ್ರೆ ಸೆಷನ್ನಲ್ಲಿ ಗಮನಿಸಿದ್ದೀರೇನು? ಇರೋರೆಲ್ಲ ಜ್ಞಾಪಕ ಶಕ್ತಿ ಕಳ್ಕೊಂಡವರೇ ಇರೋದು. ಮಾತನಾಡಬೇಕಾದ್ರೆ ತಡವರಿಸ್ತಾರೆ. ನನ್ನ ಕ್ಷೇತ್ರ ಯಾವುದು ಅನ್ನೋದಕ್ಕೆ ಗೊಂದಲದಲ್ಲಿರ್ತಾರೆ ಕೆಲವು ಶಾಸಕರು. ಒಬ್ಬರಾದರೂ ಡೈರಿ ಮೇಂಟೈನ್ ಮಾಡಿರೋ ಶಾಸಕರನ್ನ ನೀವು ಗಮನಿಸೋದಕ್ಕೆ ಸಾಧ್ಯನಾ? ಅದರ ಅರ್ಥ ತನ್ನ ಕ್ಷೇತ್ರದ ಬಗೆಗಿನ ಕಾಳಜಿಯನ್ನು ತೋರಿಸುತ್ತೆ. ಇಂತಿಂಥ ಪಂಚಾಯತು ಅಥವಾ ಇಂತಿಂಥ ವಾರ್ಡು, ಇಂತಿಂತಹ ಪಟ್ಟಣ ಪಂಚಾಯತು, ಇಂತಿಂತಹ ಪುರಸಭೆಯಲ್ಲಿರ್ತಕ್ಕಂಥ ಈ ಥರದೊಂದು ಗ್ರಾಮ, ಆ ಗ್ರಾಮದಲ್ಲಿರುವಂಥ ಒಂದು ಕುಗ್ರಾಮ, ಆ ಕುಗ್ರಾಮದ ಇಷ್ಟನೇ ಕ್ರಾಸು, ಇಷ್ಟನೇ ಅಡ್ಡ ರಸ್ತೆಯಲ್ಲಿ ಚರಂಡಿನೇ ಇಲ್ಲ ಅಂತ ಹೇಳೋದಕ್ಕೂ ಒಬ್ಬನೇ ಒಬ್ಬ ಶಾಸಕನಿಗೆ ಧೈರ್ಯ ಇದೆಯಾ? ಅದರ ಅರ್ಥ ಏನು ಅಂದರೆ ತನ್ನ ಕ್ಷೇತ್ರನೇ ಸುತ್ತಾಡಲಿಲ್ಲ ಅಂತ. ಉತ್ತರ ಕರ್ನಾಟಕ ದಶಕಗಳಿಂದಲೂ ಉತ್ತರ ಸಿಗದೆ ತತ್ತರಿಸಿ ಹೋದಂತಹ ಪ್ರದೇಶ. ಆ ಭಾಗದ ಸಮಸ್ಯೆಗಳನ್ನು ಪರಿಹರಿಸಬೇಕಾದ್ರೆ ಸಾಕ್ಷಾತ್ ಮರ್ಯಾದ ಪುರುಷೋತ್ತಮನೇ ಭೂಮಿಗಿಳಿದು ಬರಬೇಕು. ಈ ಜನಪ್ರತಿನಿಧಿಗಳಿಗೆ ಅದಕ್ಕೆ ಧೈರ್ಯನೂ ಇಲ್ಲ, ಆಸಕ್ತಿ ತೋರಿಸುವಂಥ ಪ್ರಯತ್ನಗಳು ಕೂಡ ನಡೆದಿಲ್ಲ. ಕಾರಣ ಆ ಭಾಗದ ಜನ ಅಲ್ಲಿ ಯಾರು ಓಟ್ ಕೇಳಕ್ಕೆ ಹೋಗ್ತಾರೋ ಅವರಿಗೆ ಆಗ್ತಾರೆ. ನೀವಲ್ಲಿ ಕೋಮುಗಲಭೆಗಳಲ್ಲ, ಏನು ಬೇಕಾದರೂ ಆಗಲಿ, ಅಲ್ಲಿನ ಅಲೆಗಳು ಯಾವ ಜನಪ್ರತಿನಿಧಿ ಕೈಯಲ್ಲಿ ಮ್ಯಾಜಿಕ್ ಇದೆಯೋ ಆತನಿಗದು ವಶಕ್ಕೆ ಬಂದ್ಬಿಡುತ್ತೆ. ಹಾಗಾಗಿ ಉತ್ತರ ಕರ್ನಾಟಕದ ಬಗ್ಗೆ ಯಾವೊಬ್ಬ ರಾಜಕೀಯ ಪಕ್ಷದ ರಾಜಕಾರಣಿಯೂ ಕೂಡ ತಲೆ ಕೆಡಿಸಿಕೊಳ್ಳೋದಕ್ಕೆ ಹೋಗೋದಿಲ್ಲ. ಈ ಕಾರಣದಿಂದ ನಿರ್ಲಕ್ಷ್ಯಕ್ಕೆ ಒಳಗಾಗಿದೆ ಉತ್ತರ ಕರ್ನಾಟಕ. ಅದಕ್ಕೊಂದು ಸಲಹೆ ಕೊಟ್ಟವರು ಇವರು ರಾಜಕಾರಣಿಗಳು ಆಸಕ್ತಿಯನ್ನು ತೋರಿಸುವವರಾಗಬೇಕು, ಧ್ವನಿ ಎತ್ತುವವರಾಗಬೇಕು, ಒತ್ತಡ ಹಾಕುವವರಾಗಬೇಕು. ಸುಮ್ಮನೆ ಬಂದ ಪುಟ್ಟ ಹೋದ ಪುಟ್ಟ ಅಂದರೆ ಆಗೋದಿಲ್ಲ. ಅವರನ್ನು ವೈರಿಗಳಂತೆ ಕಾಣಲಾಗ್ತಾ ಇದೆ ಎಲ್ಲ ಪಕ್ಷಗಳು. ಸೊ ಈ ಆರೋಪ ನಿಜಕ್ಕೂ ಕೂಡ ಜನಪ್ರತಿನಿಧಿಗಳನ್ನು ಸೆಳೆಯುತ್ತಾ ಅಥವಾ ಜನಪ್ರತಿನಿಧಿಗಳಿಗೆ ಇದರಿಂದ ಬುದ್ಧಿ ಬರುತ್ತಾ ಕಾದ್ ನೋಡೋಣ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.